ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವ್ಸ ಲೈಕ್ ಶೇರ್ ಕಮೆಂಟ್ ಮಾಡೋರಿಗೆ ಎಷ್ಟು ನಮಸ್ಕಾರ ಮಾಡ್ರನು ಕಡಿಮೆನ. ಇವೇನ ಪಾಪುಗೂಡ್ ಟೇಬಲ್ ಮ್ಯಾಗ ಬಾಳ ಕಾಗದ ಪತ್ರಗಳು ಕಾಣತಾವಲ್ಲ ಅಂತೇಳಿ ವಿಚಾರ ಮಾಡ್ತಿರ್ಬೇಕು. ಯಾವ್ದು ಕಾಗದ ಪತ್ರ ಇಲ್ದಂತೂ ನಾ ಮಾತಾಡುದಿಲ್ಲ. ಮತ್ತ ದಾಖಲೆ ಸಿಕ್ಕಾಗ ಯಾರನ್ನೂ ಬಿಟ್ಟಿಲ್ಲ. ಬಾಳ ಮಂದಿಗೆ ಏನ ತ್ರಾಸ ಆಗೋದು ಆಗತೈತೆ. ಇವತ್ತ ನಾ ಮೊದಲ ಆ ಚಿಕ್ಕೋಡಿಯ ಪರಿಸರ ಅಧಿಕಾರಿಗೆ ಸೆಲ್ಯೂಟ್ ಹೊಡಿತೇನೆ ನಾ ಮೊದಲು. ಯಾಕಂದ್ರ ಒಂದು ಸಕ್ರಿ ಫ್ಯಾಕ್ಟ್ರಿ ಮುಖ್ಯಮಂತ್ರಿ ಆಗವ್ರ ಹಿಂದೆಲ್ಲ ನಾಳೆ ಅಲ್ಲಿ ಪರಿಸರ ಹಾಳಾಗ್ತೈತೆ ಅಂತ ಕಂಪ್ಲೇಂಟ್ ಕೊಟ್ರು ತಗೊಳಕಿಲ್ಲ ಯಾವ್ದು ಅಧಿಕಾರಿಗಳು. ಅದು ಹ್ಯೂಮನ್ ರೈಟ್ಸ್ ಅಲ್ಲಿ ಇಲ್ಲಿ ಹೋಗಿ ಇವತ್ತದು ಜಿಲ್ಲಾಧಿಕಾರಿ ಮುಖಾಂತರ ಪರಿಸರ ಅಧಿಕಾರಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾನೆ. ಆ ಇನ್ಸ್ಪೆಕ್ಷನ್ ಮಾಡಿದಾಗ ಚಿಕ್ಕೋಡಿಯ ಪರಿಸರ ಅಧಿಕಾರಿ ಆ ಒಂದ ಶುಗರ್ ಫ್ಯಾಕ್ಟ್ರಿ ನೋಟಿಸ್ ಕೊಡ್ತಾನೋ. ಆ ಸಕ್ರಿ ಫ್ಯಾಕ್ಟ್ರಿ ಯಾರ್ದಂತ ಗೊತ್ತಕ್ದಲ್ಲ ಆಮ್ಯಾಗ ಹೇಳ್ಕೊತ ಹೋಗ್ತೇನೆ ನಾ. ಅದು ಬಾವಿ ಮುಖ್ಯಮಂತ್ರಿ ಬಾವಿ ಕೆಪಿಸಿಸಿ ಕಾರ್ಯ ಅಧ್ಯಕ್ಷರಾಗುವಂತ ಸತೀಶ್ ಜಾರಕಿಹೊಳಿ ಅವರ ಒಡೆತನಕ ಸೇರಿದಂತ ಹುಣಸಾಳ ಸತೀಶ್ ಶುಗರ್ ಲಿಮಿಟೆಡ್ ಕ ಪರಿಸರ ಅಧಿಕಾರಿ ಒಂದು ನೋಟಿಸ್ ಕೊಟ್ಟಿದ್ದಾನೆ. ನೋಡ್ರಿ ಇಲ್ಲಿ ಏನ್ ನೋಟಿಸ್ ಕೊಟ್ಟಿದ್ದಾನ ಅಂದ್ರೆ, ಈ ದೇಶದಾಗ ಯಾರ ಪ್ರಭಾವಿಗಳಿದ್ರೂ ಈ ದೇಶದ ನೆಲದ ಕಾನೂನು ಒಂದನ ಎಲ್ಲೇ ಅನ್ಯಾಯ ಆಗ್ತಿದ್ರ ಇನ್ನೂ ಅಧಿಕಾರಿಗಳು ಅದಾರ. ಬಹಳಷ್ಟು ಮಂದಿ ಪ್ರಭಾವಿಗಳು ಇಂಥವೇನ ಸಕ್ರಿ ಫ್ಯಾಕ್ಟ್ರಿ ಬಂತು, ಎಂಸ್ಯಾಂಡ್ ಬಂತು, ಸ್ಟೋನ್ ಕ್ರಷರ್ ಬಂತು, ಇಲ್ಲಿಗಲ್ ಆಗಿ ನಡ್ಸತ್ತಾರ. ಈ ಮೈನಿಂಗ್ ಆಫೀಸರ್ಸು ಸುಮ್ಕ ಅದಾವ ಇಲ್ಲೆಲ್ಲ ಕಾಗದ ಪತ್ರಗಳು. ಯಾವ್ಯಾವ ಎಂಸ್ಯಾಂಡ್ ಏನ್ ಮಾಡತ್ತಾವ, ಸ್ಟೋನ್ ಕ್ರಷರ್ ಏನ್ ಮಾಡತ್ತಾರ, ಲೆಟ್ರೈಟ್ ಇವನ್ನ ಯಾರ್ಯಾರು ತೆಗಿಯಾರ್ತಾರ ಎಲ್ಲ ಕಾಗದ ಪತ್ರ ಅದಾವ. ಬರ್ತೇನೆ ಸ್ವಲ್ಪ ದಿವಸದಾಗ. ನೀವು ಮೈನಿಂಗ್ ದವ್ರ ಕಣ್ ಮುಚ್ಕೊಂಡ್ ಏನ್ ಮಾಡತ್ತೀರಿ, ಪೊಲ್ಯೂಷನ್ ಬೆಳಗಾವ್ದವ್ರ, ಇದು ಚಿಕ್ಕೋಡಿ ಬಿಡ್ರಿ, ಬೆಳಗಾವ್ದವ್ರ ಏನ್ ಮಾಡತ್ತೀರಿ, ಎಷ್ಟು ಫ್ಯಾಕ್ಟ್ರಿಗಳದಾಗ ಏನಾಗತ್ತವು ಒಮ್ಮೆ ಹೋಗಿ ನೋಡಿದಾರೇನ. ಅರ್ಜಿ ಬಂದ್ರು ಅರ್ಜಿ ತಗೊಳ್ಳೋದಿಲ್ಲ ನಾವು. ಆದ್ರ ಈ ಚಿಕ್ಕೋಡಿಯ ಪರಿಸರ ಅಧಿಕಾರಿ ನೋಟಿಸ್ ಕೊಟ್ಟಿದ್ದಾನ, ಹೇಳ್ತೇನೆ ಮುಂದ. ಅದಕ್ಕಿಂತ ಮೊದಲ ಒಂದು ಗೋಕಾಕ್ ತಾಲೂಕಿನ ಇತಿಹಾಸ. ಅರಬಾವಿ ಮತ್ತು ಗೋಕಾಕ್ ತಾಲೂಕಿನಾಗ ಒಂದ ಇನ್ನೂ ಜನ ಅದಾರು, ನಾನು ನೆನಪಿದ್ದವ್ರು ನಿಮ್ಗೆ ಗೊತ್ತಿದ್ದವ್ರದ್ದು ಅಷ್ಟೇ ಹೇಳ್ತೇನೆ. ಅಲ್ಲಿ ಕಲ್ಲೋಳಿ ಒಳಗ ಬಸವರಾಜ್, ದಿವಂಗತ ಬಸವರಾಜ್ ಕಪ್ಪಲ್ಗುದ್ದಿ ಅಂತಿದ್ರು. ಈರಣ್ಣ ಬೆಳಕೋಡಿ ಈಗ ಹಾಲಿ ಅದಾರ. ಅವ್ರ ಕೆಎಂಎಫ್ ಅಧ್ಯಕ್ಷರಾದವ್ರು, ಘಟಪ್ರಭಾ ಸಕ್ರಿ ಫ್ಯಾಕ್ಟ್ರಿ ಚೇರ್ಮನ್ ರಾದವ್ರ. ಬಸಕೋಡ್ ಪಾಟೀಲ್ ಜಡ್ಪಿ ಅಧ್ಯಕ್ಷರಾದವ್ರು ಕಲ್ಲೋಳಿ. ಬಸನಗೌಡ ಪಾಟೀಲ್ ನಾಗನೂರ್ದವ್ರ ಸಹಕಾರಿ ದುರೀಂದ್ರ. ಆಮ್ಯಾಗ ಬಾಳಪ್ಪ ಬೆಳಕೂಡ ಕಡಾಡಿ ಫ್ಯಾಮಿಲಿ ಜಡ್ಪಿ ಅಧ್ಯಕ್ಷರಾದವ್ರು. ಈರಣ್ಣ ಕಡಾಡಿ ಬಾಳಪ್ಪ ಬೆಳಕೂಡ. ಇಲ್ಲಿ ಒಂದು ಊರಾಗ ಒಂದು ಗೋಕಾಕ ತಾಲೂಕಿನ ಮತ್ತು ಅರಬಾವಿ ಕ್ಷೇತ್ರದ MLA ಯಾರು ಮಾಡ್ಬೇಕು ಕೆಡಬೇಕಂತ ಇವ್ರು ಕೂಡ್ರಿ ಅಂದ್ರೆ ಕ್ಲಾಸ್. ನಾವಲ್ಗಟ್ಟಿ ಶಿವಪುತ್ರಪ್ಪ ಅಂತಿದ್ರು, ಅವ್ರು ಪ್ರಭಾ ಶಿವರ ಅಧ್ಯಕ್ಷರ. ಒಂದ್ 15-20 ಮಂದಿ ಟೀಮ್ ಇರ್ತದ. ಯಾರನ್ನ MLA ಮಾಡ್ಬೇಕು, ಯಾರನ್ನ ಕೆಡಬೇಕು, ಯಾರನ್ನ ಕಳಿಸ್ಬೇಕು ಅಂತ ಒಂದು ತಾಲೂಕಿನೊಳಗ ಈ ಈರಣ್ಣ ಬೆಳಕೂಡ್ ಅವ್ರ ಪುತ್ರ ಇವತ್ತ ಈ ಒಂದ ಕಾರ್ಯ ಮಾಡಿದವ ರಮೇಶ್ ಬೆಳಕೂಡ್ ಅಂತೇಳಿ ಅವ್ರ ಮಗ ಹ್ಯೂಮನ್ ರೈಟ್ಸ್ ಮಟ್ಟ ಹೋಗ್ತಾನ. ಯಾಕಂದ್ರೆ ಈ ಹುಣಸಾಳ ಶುಗರ್ ಫ್ಯಾಕ್ಟ್ರಿಯಿಂದ ಆಜು ಬಾಜುಕ್ ಬೆಳೆಗಳು ಹಾನಿ ಆಗತ್ತಾವು. ಒಟ್ಟಾರೆಯಲ್ಲಿ ಕುಡಿಯೋ ನೀರ್ನಾಗ ಇದಾಗತೈತಿ, ಬೋರ್ನಾಗ ನೀರ್ ಹೊಂಟೈತಿ, ಆ ಕುಲುಷಿತ ನೀರ್ ಎಲ್ಲಿ ಹೊಂಟೈತಿ ಅಂತೇಳಿ ಅನೇಕ ಪಾಯಿಂಟ್ಗಳನ್ನ ಹಾಕಿ ಅವ ಒಂದ್ ಕಂಪ್ಲೇಂಟ್ ಮಾಡ್ತಾನೋ. DC ಇಂದ ಬಂದ ಕೂಡಲೇ ಈ 16/1/2026 ಪರಿಸರ ಅಧಿಕಾರಿ ಹೋಗಿ ಆ ಒಂದ ಸ್ಥಳ ವೀಕ್ಷಣೆ ಮಾಡ್ತಾನ. ಅವಂಗ ನಾವ ಹೆಡ್ಸಪ್ ಹೇಳ್ಬೇಕ. ಯಾಕಂದ್ರೆ ಎಲ್ಲಾ ಗೊತ್ತಿದ್ರು ಒಂದ್ ಇಂತ ಹಿಂಗ ತಪ್ಪಾಗೈತೆ ಅಂತ ಹೇಳಿದ್ರಲ್ಲ ಅಧಿಕಾರಿ, ಮುಂದೆ ನೋಡೋಣ ಅದನ್ನ. ಆ ಒಂದ್ DC ಅವ್ರ ಪತ್ರ ಬರೀತಾರ 9/1/2026 ಮನೆ ಮೇಲೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅದ್ರ ಫೋಟೋ ಐತಿ. ಆದ್ರೆ ನಾ ಒಟ್ಟ ಹೇಳುದಂದ್ರ ಈ ಸತೀಶ್ ಶುಗರ್ ಬಗ್ಗೆ 500 TCD ಇಂದ ಒಂದ್ ಗಂಡ ಸಾರಿ ಯೂನಿಟ್ ಆಗಿ ಚಾಲೂ ಮಾಡಿ ಇವತ್ತು 10,000 ಕ್ರಷಿಂಗ್ ಐತಿ, 20,000 ಪ್ರಪೋಸಲ್ ಕೊಟ್ಟಾರ ಅಂತೈತಿ. ಆದ್ರೆ 10,000 ಅಂಕೆ ನುಡ್ಸತ್ತಾರ, 20,000 ನುಡ್ಸತ್ತಾರಂತೂ ಮಂದಿ ಮಾತಾಡೋದು ನನಗಂತೂ ಗೊತ್ತಿಲ್ಲ. ಅದ ಬಾಜುಕನ ರಮೇಶ್ ಇದು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ, ಇದು ಖಾಸಗಿ ಸಕ್ಕರೆ. ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ 94ರಿಂದ ಈ ಒಂದು ಬಾಲಚಂದ್ರ ಜಾರಕಿಹೊಳಿ ಅವ್ರ ಪೆನಲ್ಲ ಅವ್ರ ಹಿಡಿತದೊಳಗ ಐತಿ. ಅದು 2,500 TCD ಇಂದ ಮುಂದೆ ಹೋಗ್ಲಿಲ್ಲ. ಈ ಸತೀಶ್ ಶುಗರ್ ಎಥಿನಾಲ್, ಕೋಜನ್, ಡಿಸ್ಟಿಲರಿ ಎಲ್ಲ ಏನೆಲ್ಲ ಈ ಸತೀಶ್ ಶುಗರ್ದಾಗ ಐತೆ. ಅಂದ್ರೆ ಇದು 2000 ಇಶ್ಯಾಗ ಚಾಲು ಆದದ್ದು. ಜನ ಮಾತಾಡ್ತೈತೆ ಅಲ್ಲಾದ್ರೆ ಹಂಗ ಇಲ್ಲಾಂದ್ರೆ ಹಿಂಗ್ಯಾಕಪ್ಪ ಅಂತೇಳಿ. ಆದ್ರೆ ಆ ಒಂದ ಸತೀಶ್ ಜಾರಕಿಹೊಳಿ ಅವ್ರ ಒಡೆತನದ ಈ ಹುಣಸಾಳ ಸಕ್ರಿ ಫ್ಯಾಕ್ಟ್ರಿ ಅಲ್ಲಿ ದನಕರ್ಗಳಿಗೆ ಆತು, ಅಲ್ಲಿ ನೋಡ್ರ ಫೋಟೋ ಎಷ್ಟು ದೂಸ್ ಬೀಳ್ತೈತಿ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಆಗತೈತಿ ಅಂತಂದರು. ಅದಕ್ಕ ಕೂಡಲೇ ನೀವು ಕ್ರಮ ತಗೋಬೇಕು. ನಿಮ್ಮ ಚುಮನಿಯಿಂದ
ಇದಾಗತೈತಿ, ಪರಿಸರ ಹಾಳಾಗತೈತಿ ಅಂತ ಬರ್ತಾನ. ಆದಷ್ಟು ಬೇಗನೆ ಇವತ್ತ ಆ ಒಂದು ಪರಿಸರನ ಸಂರಕ್ಷಣೆ ಮಾಡೋ ಸಲುವಾಗಿ ಅವನ್ನೆಲ್ಲ ಸರಿ ಮಾಡ್ಕೊಂಡು ನಮ್ಮ NOC ತಗೊಂಡು ನೀವು ಚಾಲೂ ಮಾಡ್ಬೇಕಂತೂ ಅದ್ರಾಗ ಡೈರೆಕ್ಷನ್ ಐತಿ. ಒಟ್ಟಾರೆ ಆ ಒಂದು ಪತ್ರ ಪೂರ್ಣ ಓದ್ರಿ ನೀವು. ಈಗ ಇಷ್ಟೆಲ್ಲ ಅಂದ್ಮ್ಯಾಗ ಈಗ ನಾನು ಜಿಲ್ಲಾದಾಗ ಅನೇಕ ಪ್ರಭಾವಿ ರಾಜಕಾರಣಿಗಳು ಸಕ್ರಿ ಫ್ಯಾಕ್ಟ್ರಿಗಳು ಅದಾವು, ಸ್ಯಾಂಡ್ ಅದಾವು, ಸ್ಟೋನ್ ಕ್ರಷರ್ಗಳು ಇಲ್ಲಿಗಲನ್ನ ನೀವು ಯಾರು ಹೋಗುದಿಲ್ಲ. ಯಾಕಂದ್ರೆ ಅಧಿಕಾರಿ ಅವ್ರಿಗೆ ದೊಡ್ಡ ಮಂದಿಪ್ಪ ಅವ್ರ ಬೆನ್ನ ಹತ್ರ ನಮ್ಮನ್ನ ಟ್ರಾನ್ಸ್ಫರ್ ಮಾಡ್ತಾರೋ ಅದ್ ಮಾಡ್ತಾರೋ ಅಂಜಿಕೆಗೆ ಅಲ್ಲಿ ಹೋಗಿ ಕೆಲವೊಂದು ಫ್ಯಾಕ್ಟ್ರಿಗಳು ಇನ್ಸ್ಪೆಕ್ಷನ್ ಹೆಂಗ್ ಮಾಡ್ತಾರಂದ್ರ ಬೆಳಗಾವ್ ಯಾವ್ದೋ ಒಂದು ಲಾಡ್ಜ್ ದಾಗ ಕುಂತು ಬರೀತಾರ. ಈಗ ಅಧಿಕೃತವಾಗಿ ನಾ ಜಿಲ್ಲೆಯ ಎಲ್ಲಾ ಜನರ, ನಾನು ರಾಜ್ಯದ ಎಲ್ಲಾ ವೀಕ್ಷಕರಿಗೆ ಪ್ರತಿ ಊರಾಗ ರಮೇಶ್ ಬೆಳಕೂಡ್ನಂಗ್ ತಯಾರಾಗ್ರಿ. ನಿಮ್ ಊರಾಗ ನಡೆಯು ಇಲ್ಲಿಗಲ್ ಆತು, ನಿಮ್ ಭಾಗದಾಗ ನಡೆಯುವಂತ ಇಲ್ಲಿಗಲ್ ಅಕ್ರಮ ಚಟುವಟಿಕೆಗಳ ಬಗ್ಗೆ ತಯಾರಾಗ್ರಿ. ಈ ರಮೇಶ್ ಬೆಳಕೂಡ್ ನೋಡ್ರಿ ನನ್ ಬಹಳ ಖುಷಿ ಅನಿಸ್ತೈತೆ. ಆ ಹುಡುಗನ್ನ ಒಂದು ದೊಡ್ಡ ಹೋರಾಟ ಮಾಡಿ ಅಲ್ಲಿ ಅನ್ಯಾಯ ಆಗತ್ತೈತೆ ಒಂದು ತೋರಿಸಿದ. ಇವತ್ ನಮ್ ಜಿಲ್ಲಾದಾಗು ನಮ್ ತಾಲೂಕಿನಾಗು ನೀವು ನೋಡ್ರಿ, ನೀವು ಶುಗರ್ ಫ್ಯಾಕ್ಟ್ರಿಗಳು, ರಿಸರ್ವ್ ಫಾರೆಸ್ಟ್ ಹಾಳಾಗಿ ಹೋಗೈತಿ. ಫ್ಯಾಕ್ಟ್ರಿಗಳ ಏನ್ ಮಾಡೋದು, ಎಲ್ಲಾ ಫ್ಯಾಕ್ಟ್ರಿಗಳು ಕುಲಸಿತ ನೀರ್ನ ನದಿಗೆ ಬಿಡುದು, ಕೆನಾಲ್ ಬಿಡುದು, ಇವನ್ನೆಲ್ಲಾ ಮಾಡತ್ತಾರೆ. ನೀವು ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಗಾಂಧಿ, BR ಅಂಬೇಡ್ಕರ್ ಎಲ್ಲಾರು ನಡೆಸ್ತಾರ. ನೀವು ಎಲ್ಲಾ ಫ್ಯಾಕ್ಟರಿಗಳನ್ನ ಇವತ್ ನೋಟಿಸ್ ಆಗೈತಿ, ಕರೆಕ್ಟ್ ಇದು. ಇನ್ನು ಕೆಲವೊಂದು ಫ್ಯಾಕ್ಟರ್ ಮಾಡತ್ತಾರೆ ನೀವು. ಅದಕ್ಕ ಈ ನನ್ನ ವಾಹಿನಿ ವೀಕ್ಷಕರ, ನೀವ ಯಾರ ಪ್ರಭಾವಿಗಳಿದ್ರ ನಾವು ಅರ್ಜಿ ಹಾಕಿರ ನಮ್ಗೆ ಏನ್ರ ತ್ರಾಸ್ ಕೊಡ್ತಾರು ಅಂತ ತಿಳಿದಿದ್ರ ಅದು ತಪ್ಪ. ನೀವು ಅರ್ಜಿಗಳು ಬರೀರಿ, ನೀವು ಏನ್ ಮಾಹಿತಿ ಬೇಕಾದ್ರೆ ಗರ್ದಿಗೆ ಮತ್ ಕೊಡ್ತೈತೆ. ಆ ಅಧಿಕಾರಿಗಳ ಈಗ ಹೋಗ್ತಾರಂದ್ರ ಎಲ್ಲಾ ಅಧಿಕಾರಿಗಳ ನಾವು ಅವ್ರ ಉಸಾಬರಿ ಬ್ಯಾಡಪ್ಪ ಅಂತಂದ್ರೆ ನಾಳೆ ಸಿಗವ್ರ ನೀವು ಅಧಿಕಾರಿ ವರ್ಗ. ಯಾಕಂದ್ರೆ ಎಲ್ಲೇ ವಾಯು ಮಾಲಿನ್ಯ, ವಾಯು ಸಲುವಾಗಿ, ಪರಿಸರ ಸಲುವಾಗಿ ಎಷ್ಟು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಏನ್ ಕಾಳಜಿ ತಗೋತಾರೋ, ಜವಾಬ್ದಾರಿ ಜನ ಇದ್ದವ್ರನ್ನ ನೀವು ಹಿಂಗ್ ಮಾಡಿದ್ರ ಮುಂದ್ ಬೇರೆದವ್ರಿಗೆ ಏನ್ ಹೇಳಕ್ ಆಗ್ತೈತಿ. ನಾವು ಉನ್ನತ ಸ್ಥಾನದಾಗದೇವು, ನಾವು ಮೊದಲು ಏನದೇವ ಅನ್ನೋದು ನೋಡ್ಕೋಬೇಕು. ಅದಕ್ಕ ದಯಮಾಡಿ ಈ ಪರಿಸರ ಅಧಿಕಾರಿಗೆ ಹ್ಯಾಟ್ಸಪ್ ಮಾಡ್ತಾನು. ಜಿಲ್ಲೆಯೊಳಗೆ ನಡೆಯುವಂತ ಈ ಸಕ್ರಿ ಫ್ಯಾಕ್ಟ್ರಿ ಆತು, ಸ್ಯಾಂಡ್ ಆತು, ಸ್ಟೋನ್ ಕ್ರಷರ್ ಆತು, ಈ ಲ್ಯಾಟ್ರೈಟ್ ಮೈನಿಂಗ್ ಬಗ್ಗೆ ಏನ್ ಮಾಡತ್ತಿರಲ್ಲ, ಯಾರ್ಯಾರು ಅನಧಿಕೃತ ಮಾಡತ್ತಿರಲ್ಲ, ಎಲ್ಲಾ ದಾಖಲೆಗಳು ಅದಾವ. ದಯಮಾಡಿ ನಮ್ಮ ವಾಹಿನಿ ಒಳಗ್ ಬರ್ದಂಗ ನೀವು ನೋಡ್ಕೋರಿ. ಅದಕ್ಕ ಒಟ್ಟಾರೆ ಈ ರಮೇಶ್ ಬೆಳಕೂಡ್ಗ ಅನೇಕ ಕೃತಜ್ಞತೆ ಸಲ್ಲಿಸ್ತಾನು. ಇಂಥವ್ ಯಾವ ಬೆಳಕಿಗೆ ತಂದ್ರ ಅಂತವ್ರ ನಮ್ಮ ವಾಹಿನಿ ಮುಖಾಂತರ ಬೆಳಕಿಗೆ ತರ್ತೇವು. ರಾಜಕಾರಣಿಗಳ ನಾವ ಎಲ್ಲ ಅಂತೇಳಿ ಅಂದ್ರೂ ಸರ್ಕಾರ, ಈ ದೇಶದ ಒಂದು ಕಾನೂನು ಬಹಳ ಬಲಿಷ್ಠ ಆಗೈತಿ. ಒಮ್ಮೆ ಏಜಿತ್ತಂದ್ರ ಹಿಂಗ ಆಗ್ತಾವು. ಅದಕ್ಕ ಕರ್ಮ ಯಾವಾಗೂ ಬೆಂಡ್ ಆಗ್ತಿರ್ತೈತಿ, ತಿಳ್ಕೋರಿ. ಒಟ್ಟಾರೆ ಈ ಸಕ್ರಿ ಫ್ಯಾಕ್ಟ್ರಿ, ಹೊಳಿಗೆ, ಕೆನಲ್ಕ ನೀರ್ ಬಿಟ್ಟ ಪರಿಸರ ಹಾಳು ಮಾಡುವ ಯಾವ ಫ್ಯಾಕ್ಟ್ರಿಗಳಿದ್ದು ನಮ್ಮನ್ನ ಸಂಪರ್ಕ ಮಾಡ್ರಿ, ಅದ್ರ ಬಗ್ಗೆ ಬೆಳಕು ಚೆಲ್ತೇವು. ಒಟ್ಟಾರೆ ಈ ವಿಷಯದಾಗ ಸತೀಶ್ ಜಾರಕಿಹೊಳಿ ಅವರ ಇದಕ್ ಒಳ್ಳೆ ಅದನ್ನೇನ ಆ ಚುಮಣಿಗೆ ಫಿಲ್ಟರ್ ಆಗುವಂತ ಫಿಲ್ಟರ್ಗಳನ್ನ ಕುಂಡಿಸಿ ಆ ಭಾಗದ ಪರಿಸರ ಕಾಳಜಿ ಮಾಡ್ಬೇಕಂತ ಗರ್ದಿಗೆ ಮತ್ತೆ ಆಗ್ರಹ ಮಾಡ್ತೈತೆ. ನಮಸ್ಕಾರ.